ಗಣೇಶ ಇತ್ಲ ನೋಡ ಹಂಗೆ ಒಂದು ನಿಮಿಷ ಇತ್ಲ ನೋಡ್ರಿ. ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಸಾಗುತ್ತಾ ಈಗ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಬಂದಿದ್ದಾರೆ. ಇನ್ನೇನು ಸ್ನೇಹಿತರೆ, ಈಗ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಪೂಜೆ ಮುಗೀತು. ಈಗ ಮತ್ತೆ ಮುಂದುವರಿಯುತ್ತಾ ಹೋಗುತ್ತೆ ನೋಡಿ. ಇನ್ನೇನು ಸ್ನೇಹಿತರೆ, ಶ್ರೀ ಮಾರಿಗಮ್ಮ ದೇವಿ ಉಪ್ಪಾರಟ್ಟಿ ಸ್ನೇಹಿತರೆ. ಈಗ ಸರ್ ಒಂದೆರಡು ಮಾತಾಡಿ. ನಮ್ಮ ಗೋಪಳ್ಳಿ ಗ್ರಾಮದಲ್ಲಿ ಮೂರನೇ ವರ್ಷದ ಅದ್ದೂರಿ ಭಗೀರಥ ಕೆಲಸ ಮಾಡ್ತೀವಿ. ಇದ್ರ ಮೂಲಕ ಶ್ರೀ ಭಗೀರಥನು ಎಲ್ಲ ಭೂಲೋಕದಿಂದ ಕೈಲಾಸದಿಂದ ಗಂಗೆಯನ್ನು ಭೂಲೋಕದಲ್ಲಿದ್ದಾರೆ. ಈ ಶುಭ ಸಂದರ್ಭದಲ್ಲಿ ಎಲ್ಲ ಮಳೆ ಬೆಳೆ ಸಮೃದ್ಧಿಯಾಗಿ ಐಶ್ವರ್ಯ ಜೀವನ ಜನರ ಜೀವನ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಈ ಮೂಲಕ ಮಹರ್ಷಿ ಭಗೀರಥ ಅವರಲ್ಲಿ ಸಮಸ್ತ ಜನತೆಗೆ ಓಕೆ, ಇಷ್ಟನ್ನು ಹೇಳಿದರೆ ಇನ್ಯಾರಾದರೂ ಮಾತಾಡೋದಿದ್ರೆ ಮಾತಾಡಿ. ಪ್ರಥಮವಾಗಿ ಎಲ್ಲರಿಗೂ ಭಗೀರಥ ಜಯಂತಿಯ ಶುಭಾಶಯವನ್ನು ಕೋರುತ್ತಾ, ಇಂದಿನ ಭಗೀರಥ ಜಯಂತಿಯ 3ನೇ ವರ್ಷದ ಹುಬ್ಬಳ್ಳಿಯಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡ್ತೇವೆ. ಪ್ರಥಮವಾಗಿ ಗಂಗೆಯನ್ನು ಧರೆಗಿಡಿದಂತಹ ಶ್ರೀ ಮಹರ್ಷಿ ಭಗೀರಥನ ಗಂಗಾ ಪೂಜೆ ಮೂಲಕ, ಮೆರವಣಿಗೆ ಮೂಲಕ ಈಗ ನಮ್ಮ ಹುಬ್ಬಳ್ಳಿ ಗ್ರಾಮದ ನಮ್ಮ ಸಮಾಜದ ಮಾರಮ್ಮ ದೇವಸ್ಥಾನದ ಹತ್ರ ಈಗ ಗಂಗೆಯನ್ನು ನಾವು ಪೂಜೆ ಮಾಡಿ ಮೆರವಣಿಗೆ ಮುಖಾಂತರ ಭಗೀರಥ ಫೋಟೋವನ್ನು ಪ್ರತಿಷ್ಠಾಪನೆ ಮಾಡಿದ್ವಿ. ಎಲ್ರಿಗೂ
ಈ ಸರಿ ಮಳೆ ಬೆಳೆ ಚೆನ್ನಾಗಾಗಲಿ ಅಂತೇಳಿ ಆಶಿಸ್ತಾ ಎಲ್ಲರಿಗೂ ಭಗೀರಥ ಶುಭಾಶಯ ಕೋರ್ತೇನೆ. ಸ್ನೇಹಿತರೆ, ಇನ್ನೇನು ಈಗ ಒಂದೆರಡು ಜನಪದ ಶೈಲಿಯ ಒಂದೆರಡು ಜನಪದ ಗೀತೆಗಳನ್ನು ಭಗೀರಥ ಮಹರ್ಷಿಯ ಕುರಿತು ಪದಗಳನ್ನು ಆಡ್ತಾರೆ, ಕೇಳಿ ಹೇಳ್ರಿ. ಏನು ನಂಬಲಿ ಕಾಕಲು ಶ್ರೀ ಭಗೀರಥ ಸ್ವಾಮಿಗೆ ಏನು ಮೀಸಲು ಮಾಡಲು ನೀರು ಇಲ್ಲವೆಂದು ನೀರಿಗೆ ನಾನೋದೆ ನೀರು ಇಲ್ಲವೆಂದು ನೀರಿಗೆ ನಾನೋದೆ ಕಣ್ಣು ಕಾಣದ ಮೀನು ಬಂದು ನೀರು ಎಂದಲು ಮಾಡಿತಲ್ಲೋ ಏನು ನಂಬಲಿ ಕಾಸಲು ಶ್ರೀ ಭಗೀರಥ ಸ್ವಾಮಿಗೆ ಏನು ಮೀಸಲು ಮಾಡಲು ಹೂವ ಇಲ್ಲವೆಂದು ಹೂವಿಗೆ ನಾನೋದೆ ಹೂವ ಇಲ್ಲವೆಂದು ಹೂವಿಗೆ ನಾನೋದೆ ಕಣ್ಣು ಕಾಣದ ಜೇನು ಬಂದು ಹೂವ ಎಂದಲು ಮಾಡಿತಲ್ಲೋ ಏನು ಹಂಬಲಿ ಕಾಸಲು ಶ್ರೀ ಭಗೀರಥ ಸ್ವಾಮಿಗೆ ಏನು ಮೀಸಲು ಮಾಡಲು ಹಾಲು ಇಲ್ಲವೆಂದು ಹಾಲಿಗೆ ನಾನೋದೆ ಹಾಲು ಇಲ್ಲವೆಂದು ಹಾಲಿಗೆ ನಾನೋದೆ ಕಣ್ಣು ಕಾಣದ ಕರು ಬಂದು ಹಾಲು ಎಂದಲು ಮಾಡಿತಲ್ಲೋ ಏನು ಹಂಬಲಿ ಕಾಸಲು ಶ್ರೀ ಭಗೀರಥ ಸ್ವಾಮಿಗೆ ಏನು ಮೀಸಲು ಮಾಡಲು ತುಪ್ಪ ಇಲ್ಲವೆಂದು ತುಪ್ಪಕ್ಕೆ ನಾನೋದೆ ತುಪ್ಪ ಇಲ್ಲವೆಂದು ತುಪ್ಪಕ್ಕೆ ನಾನೋದೆ ಕಣ್ಣು ಕಾಣದ ರೂಪಿ ಬಂದು ತುಪ್ಪ ಎಂದಲು ಮಾಡಿತಲ್ಲೋ ಏನು ಹಂಬಲಿ ಕಾಸಲು ಶ್ರೀ ಭಗೀರಥ ಸ್ವಾಮಿಗೆ ಏನು ಮೀಸಲು ಕಾಯಿ ಇಲ್ಲವೆಂದು ಕಾಯಿಗೆ ನಾನೋದೆ ಕಾಯಿ ಇಲ್ಲವೆಂದು ಕಾಯಿಗೆ ನಾನೋದೆ ಕಣ್ಣು ಕಾಣದ ಕುಹರಿ ಬಂದು ಕಾಯಿ ಎಂಜಲು ಮಾಡಿತಲ್ಲೋ ಏನು ಹಂಬಲಿ ಕಾಸಲು ಶ್ರೀ ಭಗೀರಥ ಸ್ವಾಮಿಗೆ ಏನು ಮೀಸಲು ಮಾಡಲು. ಓಕೆ ಸ್ನೇಹಿತರೆ, ತುಂಬ ಹೃದಯದ ಧನ್ಯವಾದಗಳು. ಜನಪದ ಶೈಲಿಯಲ್ಲಿಯ ಒಂದು ಮಹರ್ಷಿ ಭಗೀರಥನ ನೆನೆಯುತ್ತಾ ಒಂದು ಜನಪದ ಶೈಲಿಯಲ್ಲಿ ಒಂದು ಜನಪದ ಗೀತೆಯನ್ನು ಆಡಿದ್ದಾರೆ. ಓಕೆ ಸ್ನೇಹಿತರೆ, ಈಗ ಇನ್ನೇನು ಪ್ರತಿ ವರ್ಷದಂತೆ ಈ ವರ್ಷವೂ ಸಮೇತ ಒಂದು ಅನ್ನದಾಸೋಹ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಈಗ ಎಲ್ಲ ಅನ್ನದಾಸೋಹ ಕಾರ್ಯಕ್ರಮವನ್ನು ನೆರವೇರಿಸ್ತಿದ್ದಾರೆ. ಏನು ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಹಲವಾರು ಎಲ್ಲರೂ ಸೇರಿ ಭಗೀರಥ ಯುವಕರು ಹಾಗೂ ಗ್ರಾಮಸ್ಥರು ಸೇರಿ ಇವತ್ತು ಒಂದು ಅನ್ನದಾಸೋಹ ಕಾರ್ಯಕ್ರಮ ಮಾಡ್ತಿದ್ದಾರೆ. ಇಷ್ಟು ಮಾಹಿತಿ ಇದು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹಾಗಾಗಿ ಸಾಯಂಕಾಲ ಭಾವಚಿತ್ರದೊಂದಿಗೆ DJ ಮೆರವಣಿಗೆ ಇರುತ್ತೆ, ಅದು ಕೂಡ ಲೈವ್ ಬಂದು ವಿಡಿಯೋ ಮಾಡಿ ಹೇಳ್ತೀನಿ. ಮತ್ತು ಹಾಗೆ ನಾರ್ಮಲ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಈ ಸದ್ಯಕ್ಕೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.